ಬಾಗಲಕೋಟೆ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕಚೇರಿಯಲ್ಲಿ ಇದೀಗ ಅನಾರೋಗ್ಯಕರ ಬೆಳವಣಿಗೆ ಒಂದು ನಡೀತಾ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಒಂದು ಹುದ್ದೆಗೆ ಇಬ್ಬರು ಅಧಿಕಾರಿಗಳ ನಡುವೆ ಈಗ ಹಗ್ಗ ಜಗಾಟ ನಡೆದಿರುವಂಥದ್ದು. ಪ್ರಮುಖವಾಗಿ ಇಲ್ಲೇ ಹಿಂದೆ ಇದ್ದಂತಹ ಡಾಕ್ಟರ್ ಜಯಶ್ರೀ MB ಇಲ್ಲಿ DHO ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಅದಾದ ಬಳಿಕ ಇದೀಗ ರಾಜ್ಕುಮಾರ್ ಎಲ್ಗರ್ಸ್ ಇಲ್ಲಿ ವರ್ಗಾವಣೆ ಆದೇಶದೊಂದಿಗೆ ಇಲ್ಲಿ ಬಂದು ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ಬೋದು, ನಾವು ಬಾಗಲಕೋಟೆಯ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕಚೇರಿಯಲ್ಲಿರುವಂಥದ್ದು. ಒಂದು ಆಸನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಎರ್ಗಲ್ ಕೂತಿದ್ರೆ, ಮತ್ತೊಂದು ಕಡೆ ಹಿಂದೆ ಇಲ್ಲಿ DHO ಆಗಿರುವಂತಹ ಜಯಶ್ರೀ MB ಕೂಡ ಕೂತಿರುವಂಥದ್ದು. ಅಂದರೆ ಇವರಿಬ್ಬರ ಮಧ್ಯೆ ಇದೀಗ ಒಂದು ಕಾನೂನಾತ್ಮಕವಾದಂತಹ ಒಂದು ಹೋರಾಟ ಕೂಡ ನಡೆದಿರುವಂಥದ್ದು. ಪ್ರಮುಖವಾಗಿ ಹೇಳಬೇಕಂತಂದರೆ 11ನೇ ತಾರೀಕಿಗೆ ಡಾಕ್ಟರ್ ರಾಜ್ಕುಮಾರ್ ಎರ್ಗಲ್ ಇಲ್ಲಿಗೆ ವರ್ಗಾವಣೆ ಮೂಲಕ ಈ ಒಂದು ಕಚೇರಿಗೆ ಬಂದು ಹಾಜರಾಗಿದ್ದೀನಿ ಅಂತ ಹೇಳಿ ಅವರು ತಮ್ಮ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಅದಾದ ಬಳಿಕನೇ ಕೋರ್ಟ್ ಮುಖಾಂತರ ಅಂದರೆ KIT ಮುಖಾಂತರ ಜಯಶ್ರೀ ಮೇಡಮ್ ಅವರು ಆ ಒಂದು ವರ್ಗಾವಣೆಗೆ ತಡೆಯಾಜ್ಞೆಯನ್ನು ತರುವ ಮೂಲಕ ಸದ್ಯ ಈಗ ನಾನು ಕಾನೂನನ್ನು ಪಾಲಿಸ್ತಾ ಇದ್ದೇನೆ, ನಾನು ಇಲ್ಲಿ ಅಧಿಕಾರವನ್ನು ವಹಿಸ್ಕೋಬೇಕು ಅಂತೇಳಿ ಅವರು ಬಂದು ಇಲ್ಲಿ ಕೂತಿರುವಂಥದ್ದು. ಈ ಒಂದು ವಿಚಾರದ ಬಗ್ಗೆ ಇಬ್ಬರು ಅಧಿಕಾರಿಗಳನ್ನು ಮಾತನಾಡಿಸೋಣ. ಸದ್ಯ ಈಗ ಮೊದಲಿಗೆ ನಾನು ರಾಜ್ಕುಮಾರ್ ಎರ್ಗಲ್ ಸರ್ ಅವ್ರನ್ನ ಮಾತಾಡ್ತಾ ಇದ್ದೀನಿ. ಸರ್, ಇದು ಏನಿದು ವಿಚಾರ, ಇಷ್ಟೊಂದು ಯಾಕೆ ಗೊಂದಲ ಆಯಿತು? ಒಂದು ಗೊಂದಲ ನಮಗಂತೂ ಗೊಂದಲ ಇಲ್ಲ. ನಾನು ಸರ್ಕಾರದ ಆದೇಶ ಪ್ರಕಾರ ಇಲ್ಲಿ ಹಾಜರಾಗಿದ್ದೀನಿ. ಸರ್ಕಾರದ ಆದೇಶ ಪ್ರಕಾರ ನಾನು DHO ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮಗೆಲ್ಲರಿಗೂ ಸರ್ಕಾರಿ ನೌಕರರಿಗೆ ಸರ್ಕಾರಿ ಆದೇಶವೇ ಅಂತಿಮ. ಹೀಗಾಗಿ ನಾವು ಸರ್ಕಾರಿ ಆದೇಶ ಪ್ರಕಾರ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಯಾರಾದರೂ ಸರ್ಕಾರಿ ಆದೇಶದ ಪ್ರಕಾರ ಅವರು ನನ್ನ ಜಾಗದಲ್ಲಿ ಸರ್ಕಾರಿ ಆದೇಶ ತೊಗೊಂಬ ಅಂದ್ರೆ ಅವ್ರಿಗೆ ನಾನು ಚಾರ್ಜ್ ಕೊಟ್ಟು ಹೋಗ್ತೀನಿ. ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ಸರಿ, ಒಂದು ಪ್ರಮುಖವಾದಂಥ ಆರೋಪ ಏನಂತಂದರೆ, ವರ್ಗಾವಣೆ ಆದ ಬಳಿಕ ತಾವು ವಿಜಯಪುರದಿಂದ ಅಲ್ಲಿಂದ ಮೂಮೆಂಟ್ ಆರ್ಡರ್ ತೊಗೊಂಡಿಲ್ಲ, ಮತ್ತು ಬಳಿಕ ಇಲ್ಲಿ ಜಾಯ್ನ್ ಆಗುವಂಥ ಸಂದರ್ಭದಲ್ಲಿಯೂ ಕೂಡ ಅವರಿಂದ ಚಾರ್ಜ್ ಪಡ್ಕೊಂಡಿಲ್ಲ, ಕೀಲಿ ಮುರಿದು ನೀವು ಒಳಗಡೆ ಬಂದಿದ್ದೀರಿ ಅನ್ನೋಂಥ ಒಂದು ಆರೋಪ. ಯಾವ ಕೀಲಿ ಅಂತ ನಾನು ಮುರಿದಿಲ್ಲ, ಅದು ನನಗೆ ಗೊತ್ತಿಲ್ಲ. ಅವ್ರು ಸುಮ್ಮನೆ ಏನೋ ಆರೋಪ ಮಾಡ್ತಾರೆ. ಆಮೇಲೆ ನಾನು ಕಾಯ್ದೆ ಪ್ರಕಾರ ಏನು ಯಾವ ರೀತಿ ನಾನು 30 ವರ್ಷ ಸರ್ವಿಸ್ ಆಗೈತಿ, ಕಾಯ್ದೆ ಸೇರಿ ನಾನು ಯಾವ ರೀತಿ ಹೆಂಗೆ ಜಾಯ್ನ್ ಆಗಬೇಕು, ಬಿಫೋರ್ ಜಾಯ್ನಿಂಗ್ ಏನು ಮಾಡಬೇಕು, ಜಾಯ್ನ್ ಆದಮೇಲೆ ಏನು ಮಾಡಬೇಕು, ಗ್ರೂಪ್ A ಆಫೀಸರಾಗಿ ಹೆಂಗೆ ಜಾಯ್ನ್ ಆಗಬೇಕು ಅನ್ನೋದು ನನಗೆ ಸಂಪೂರ್ಣ ನಾಲೆಜ್ ಐತಿ. ಬೇಕಂದ್ರೆ ಕೆಳಹಂತದ ಅಧಿಕಾರಿಗೆ ತರಬೇತಿ ಕೊಡುವಷ್ಟು ನಾಲೆಜ್ ಐತಿ ನನಗೆ. ಸರಿ, ಅದು ನಾನಾಗಲೇ ತಪ್ಪು ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ನಾನು ಜಾಯ್ನ್ ಆಗ್ಬೇಕಾದ್ರೆ ಏನೇನು ಪ್ರತಿಗಳನ್ನು ಕಳಿಸ್ಬೇಕು ಎಲ್ಲ AG ಅವ್ರಿಗೆ ಕಳಿಸಿದ್ದೀನಿ, ಸರ್ಕಾರಕ್ಕೆ ಕಳಿಸಿದ್ದೀನಿ. ಹೆಂಗೆ ಜಾಯ್ನ್ ಆಗಬೇಕು ಆ ರೀತಿ ನಾನು ಜಾಯ್ನ್ ಆಗಿದ್ದೀನಿ. ಸರ್ಕಾರಿ ಆದೇಶದ ಪಾಲನೆಯನ್ನು ಮಾಡ್ತಾಯಿದ್ದೀನಿ. ಇನ್ನೊಬ್ರು ಯಾರಾದರೂ ಈ ಕುರ್ಚಿ ಮೇಲೆ ಬಂದು ಕುಂದಿರ್ಬೇಕಂದ್ರೆ ಸರ್ಕಾರಿ ಆದೇಶ ತರಬೇಕು, ಸರ್ಕಾರಿ ಆದೇಶ ಪ್ರಕಾರ ಇಲ್ಲಿ ಬಂದು ಕುಂದಿರ್ಬೇಕು. ಇಷ್ಟೇ ನನ್ನ ಸ್ಟ್ಯಾಂಡು. ಸರ್ಕಾರಿ ಆದೇಶ ಇಲ್ಲಾರದೆ ಇಲ್ಲಿ ಯಾರಾದರೂ ಬಂದು ಗಲಾಟೆ ಮಾಡಿದರೆ ನಾವು ಸೂಕ್ತ ಕ್ರಮ ಕೈಗೊಳ್ಬೇಕಾಗತ್ತೆ. ಈ ಒಂದು ವರ್ಗಾವಣೆ ಪ್ರಕ್ರಿಯೆ ಬಗ್ಗೆ ಆಗಿರ್ಬೋದು, ತಡೆಯಾಜ್ಞೆ ತಂದಿರೋದ್ರ ಬಗ್ಗೆ ಸಂಪೂರ್ಣ ವಿವರ ಅಂತ ಪಡ್ಕೊಳ್ಳೋಣ. ಮೇಡಮ್, ಇವಾಗ ವರ್ಗಾವಣೆ ಆದೇಶ ಆದಾಗಿನಿಂದ ಇಲ್ಲಿವರೆಗೂ ಏನೆಲ್ಲ ಪ್ರೊಸೆಸ್ ಆಯಿತು, ಅದು ಲೀಗಲಾಗಿ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ, ಅಥವಾ ಏನಾದರೂ ನಿಮ್ಮದು ಅಬ್ಜೆಕ್ಷನ್ ಇದೆಯಾ ಅಂತ? ಇಲ್ಲ, ನಂದು ಅಬ್ಜೆಕ್ಷನ್ ಐತ್ರಿ. ಯಾಕಂದರೆ ನನಗೆ ಆರ್ಡ್ರ್ ಆಗಿದ್ದು ಪ್ರಾಬಬ್ಲಿ ನನಗೆ 13th ಏನೋ ನನಗೆ ಗುರ್ತಿಲ್ಲ. ಬಟ್ ನಮಗೆ ಅಫಿಷಿಯಲ್ ಆರ್ಡ್ರ್ ಇದು ಬಂದಿಲ್ಲ ಇನ್ನೂ. ಆಮೇಲೆ ಅಷ್ಟೊತ್ತಿಗೆ ನನಗೆ 13th ನೈಟ್ ಆಫ್ಟರ್ನೂನ್ ನಮ್ಮ ಅಂಕಲ್ ಒಬ್ರಿಗೆ ಆರಾಮಿರಲಿಲ್ಲ. ನಾನು CO ಅವ್ರಿಗೆ ನಾನು ಪರ್ಮಿಷನ್ ತೊಗೊಂಡು ರೈಟಿಂಗಲ್ಲೂ ಕೊಟ್ಟು ನನಗೆ 14th ಪ್ರಾಬ್ಲಿ ನನಗೆ ಸ್ವಲ್ಪ ಒಂದು ದಿವಸ ಲೀವ್ ಬೇಕಾಗ್ಬೋದು ಸರ್. ಆಮೇಲೆ ಲಘು ನನ್ನ ಕೆಲಸ ಆಯ್ತು ಅಂತ ನಾವು ಹೊಳ್ಳಿ ಬರ್ತೀನಿ, ಯಾಕಂದ್ರೆ ಅವತ್ತು ಮೀಟಿಂಗ್ ಇದ್ದು. ಸೊ ಎಲ್ಲ ರಿಪೋರ್ಟ್ಸು ರೆಡಿ ಮಾಡಿ ನಾನು ಇನ್ನಿಬ್ಬರು ಆಫೀಸರ್ಸಿಗೆ ಹೇಳಿ ನೀವು ಮೀಟಿಂಗ್ ಅಟೆಂಡ್ ಆಗಿರಿ, ಆಮೇಲೆ ಮಧ್ಯಾಹ್ನ ನನ್ನ ಕೆಲಸ ಮುಗಿದ್ರೆ ಬರ್ತೀನಿ ಬರ್ರಿ ಅಂತಂದ್ರೆ ಸರು. ಆಯ್ತು ಸರ್, ಹಾಗೆ ಮಾಡ್ತೀನಿ ಅಂಥೇಳಿ ನಾನು CO ಪರ್ಮಿಷನ್ ತೊಗೊಂಡು ನಾನು ಹೋಗಿದ್ದೆ. ಆಮೇಲೆ ಬೈದನ್ ಐ ಗಾಟು ಇಲ್ಲ ಹಿಂಗೆ ಆಗೈತಿ, ಆರ್ಡ್ರ್ ಬಂದೈತಿ, ಆಮೇಲೆ ಹಿಂಗೆ ಬ್ರೇಕ್ ಓಪನ್ ಮಾಡಿ ಅವರು ತೊಗೊಂಡ ಚಾರ್ಜು ಅಂಥೇಳಿ. ಆಮೇಲೆ ಆಯ್ತು ಬಿಡು ಅಂಥೇಳಿ ನಾನು ಮತ್ತೆ 2 ದಿವಸ ನಾನು ಲೀವ್ ಎಕ್ಸ್ಟೆಂಡ್ ಮಾಡಿದೆ ನಾನು. ಯಾಕಂದ್ರೆ ನಾನು ಮತ್ತು ಅವ್ರು ತೊಗೊಂಡಾದ್ಮೇಲೆ ನಾನು ಏನು ಮಾಡೋಕ್ಕೆ ಬರೋಂಗಿಲ್ಲ. ಸೊ ಅದಾದಮೇಲೆ ನಾನು KIT ನಾನು ಸ್ಟೇಗೆ ಹೋದೆ. ಸ್ಟೇ ಹೋದ್ಮೇಲೆ ನನಗೆ ಸ್ಟೇ 17th ನನಗೆ ಸ್ಟೇ ಸಿಕ್ತು. ಬಟ್ ಅದಾಗಿಯೂ ವಾಟ್ಸಪ್ಪಿಂದ ನಡೆಯಂಗಿಲ್ಲ, ಮತ್ತು ರಿಟರ್ನ್ ಇದು ಬೇಕು ಅಂತೇಳಿ ನನಗೆ 18th ಮಾರ್ನಿಂಗ್ ನಾನು ಅದು ಆರ್ಡರ್ ತೊಗೊಂಡೆ ನಾನು ಬಂದೆ. ಬಂದ ಮೇಲೂ ನನಗೆ CEO ಏನಂದರು, ಇಲ್ಲ ನನಗೆ ಒಂದು ದಿವಸ ಟೈಮ್ ಕೊಡ್ರಿ ಅಂತಂದರು. ನಾನು ಆಯಿತು ಅಂತ ಹೇಳಿದೆ ನಾನು. ಆಮೇಲೆ ಕಮಿಷ್ನರಿಗೆ ಕೇಳಿದೆ, ಇಲ್ಲ ಏನು ಬೇಕಿಲ್ಲ, ಆಮೇಲೆ ನನ್ನ ಆರ್ಡ್ರ್ ಬೇಡ, ಯಾರ್ದು ಬೇಡ, ಡೈರೆಕ್ಟ್ಲಿ ಯು ಗೋ ಆ್ಯಂಡ್ ವರ್ಕ್, ಬಿಕಾಸ್ ಅಫಿಷಿಯಲಿ ಯು ಹ್ಯಾವ್ ನಾಟ್ ಹ್ಯಾಂಡೆಡ್ ಓವರ್ ಚಾರ್ಜ್. ನೀವು ಒಂದು ದಿವಸ ರಜಾ ಹೋಗಿರಿ, ಬಂದು ನಿಮ್ಮ ವರ್ಕ್ ಕಂಟಿನ್ಯೂ ಮಾಡ್ತಾ ಇದ್ದೀರಿ, ದಟ್ಸ್ ದ ಪ್ರೊಸೀಜರ್. ವಿ ಆರ್ ಆಲ್ ವಿ ಹ್ಯಾವ್ ಟು ಒಬೇ ಕೋರ್ಟ್ ಆರ್ಡರ್ ಅಂತ ಕಮಿಷ್ನರ್ ಸರ್ ಹೇಳಿದ್ರಿ. ಸೊ ಅದಾದಮೇಲೆ ನಾನು ಕಮಿಷ್ನರ್ ಸರ್ ಹೇಳ್ದಂಗೆ ನಾನು ಇಲ್ಲಿ ಬಂದು ಸೈನ್ ಮಾಡಿದ್ದಕ್ಕೂ ಅವರು ಸ್ವಲ್ಪ ಒದರಾಡಿದ್ದಾರೆ. ಬಟ್ ನಂದು ಅದಾದಮೇಲೆ ಕೋರ್ಟ್ ಇತ್ತು, ನಾನು ಸೈನ್ ಮಾಡಿ ನಾನು ಕೋರ್ಟ್ ನಂದು ಇಲ್ಲೇ ಐತಿ, ಕೋರ್ಟಿಗೆ ನನಗೆ ಅರ್ಜೆಂಟ್ ಹೋಗ್ಬೇಕಿತ್ತು, ಕೇಸ್ ಇದ್ದು ರೀ ನಂದು. ಸೊ ನಾನು ಕೋರ್ಟಿಗೆ ಹೋಗಿ ಕೋರ್ಟ್ ಅಟೆಂಡ್ ಆದೆ.
ಅದಾದಮೇಲೆ ಇವತ್ತು ಮತ್ತೆ ಬಂದಮೇಲೆ ಇವತ್ತಿಂದ ನಿಮಗೆ ಗುರ್ತೈತಿ. ಆಮೇಲೆ ಈಗ ಅವ್ರು ನನ್ನ ಮೇಲೆ ಏನು ಆರೋಪ ಮಾಡಿದರು, ಸೊ ಅದು ಕೂಡ ಒಂದು ಉದ್ದೇಶಪೂರ್ವಕವಾಗಿ ಅವರಿಗೆ ಅದು ಕೂಡ ಉದ್ದೇಶಪೂರ್ವಕವಾಗಿ ಪ್ಲ್ಯಾನ್ ಮಾಡಿದ್ದು. ಸೊ ಅದಕ್ಕೆ ದಟ್ ಕೋರ್ಟ್ ವಿಲ್ ಡಿಸೈಡ್, ವಿಲ್ ಫೈಟ್ ಫಾರ್ ಇಟ್ ಒಂದು. ಆಮೇಲೆ ಅವ್ರ ಮೇಲೂ ಸಾಕಷ್ಟು ಚಾರ್ಜ್ ಶೀಟ್ ಆಗ್ಯಾವ. ಲೋಕಾಯುಕ್ತ ಕೇಸ್ ಇನ್ನೂ ನಡೀತಾ ಇದೆ, ಆ್ಯಂಬ್ಯುಲೆನ್ಸದ ಕೇಸ್ ನಡೀತಾ ಐತಿ, ಅದು ಬಿಟ್ಟು ಅಪಾಯಿಂಟ್ಮೆಂಟ್ ಕೇಸದ್ದು ನಡೀತಾ ಐತಿ, ಕೊಪ್ಪಳದಾಗಿದ್ದು ಇದು ಬಿಜಾಪುರ್ನಾಗ, ಆಮೇಲೆ ಇಲ್ಲಿದ್ದು ಹಿಂದಿನೂ ಸಾಕಷ್ಟು ಅವ್ರ ಮೇಲೇನೂ ಆರೋಪ ಅದಾವ. ನಾನು ಅದ್ರ ಬಗ್ಗೆ ನಾನು ಮಾತಾಡ್ಲಾರೆ. ಈಗ ನಂದು ಏನೈತಿ ನಾನು ಅಷ್ಟೇ ಮಾತಾಡ್ತೀನಿ. ಈಗ ನೀವು KIT ಮುಖಾಂತರ ತಡೆಯಾಜ್ಞೆ ತಂದಿದ್ದೀರಿ, ಬಟ್ ಅವ್ರು ಹೇಳುವಂಥದ್ದೇನು, ಸರ್ಕಾರದಿಂದ ನನಗೆ ಆದೇಶ ಬಂದಂಥ ಸಂದರ್ಭವಾಗಿ ನಾನು ಇನ್ನೊಬ್ರಿಗೆ ಚಾರ್ಜ್ ಕೊಡೋಕೆ ರೆಡಿ ಇದ್ದೀನಿ ಅಂತೇಳಿ. ಈ ಒಂದು ಪ್ರೊಸೆಸ್ ಯಾವ ರೀತಿ ಆಗಬೇಕಾಗಿದೆ, ಇದರಲ್ಲಿ ಏನಾದರೂ ರೂಲ್ಸ್ ಫಾಲೋ ಆಗ್ತಾ ಇದೆಯಾ ಅಂತೇಳಿ? ಹೌದು, ಅವರು ಆ್ಯಕ್ಚುಲಿ ಅಫಿಷಿಯಲಿ ಅಲ್ಲಿ ಬಿಜಾಪುರಿಂದ ಇಮಿಡಿಯೇಟ್ ನಮ್ದು ಹೈಯರ್ ಆಫೀಸರ್ ಯಾರಪ್ಪ CEO ಅವ್ರ ಕಡೆ ನಾವು ರಿಲೀವ್ ಆಗಿ ಮೂಮೆಂಟ್ ಆರ್ಡರ್ ತೊಗೊಂಡು ಅವ್ರು ಯಾರಿಗೆ ಹೇಳ್ತಾರೆ ಚಾರ್ಜ್ ಬರೀತಾರಲ್ಲ, ಬಂದಮೇಲೆ ನಾವು ಕೊಟ್ಟು ಹ್ಯಾಂಡ್ ಓವರ್ ಮಾಡಿ ಇಲ್ಲಿಗೆ ಬರಬೇಕು. ಆಮೇಲೆ ಇಲ್ಲಿ ಬಂದಮೇಲೆ ನಮ್ಮ CEO ZP ಅವ್ರ ಕಡೆ ಪರ್ಮಿಷನ್ ತೊಗೊಂಡು ಅವ್ರು ಮೂಮೆಂಟ್ ಆರ್ಡರ್ ಕೊಡ್ತಾರೆ ರೀ. ಅದಾದಮೇಲೆ ಬಂದು ಚಾರ್ಜ್ ತೊಗೋಬೇಕು. ಬಟ್ ಇವರು ಡಿರೆಕ್ಟ್ಲಿ ತೊಗೊಂಡಾರ. ನಾನು CEO ಕೇಳಿದೆ, ಇಲ್ಲರಿ ಅವ್ರು ಬಂದು ಹಾಗೆ ಹೇಳಿದ್ರು ತೊಗೊಂಡಾರ ಅಂತ ಹೇಳ್ಯಾರ್ರಿ. ಅದ್ರ ಬಗ್ಗೆ ಅವ್ರು ಕಮಿಷನರಿಗೆ ಬರ್ದಾರೆ. ಕಮಿಷನರು 17th ನೀವು ಚಾರ್ಜ್ ಹ್ಯಾಂಡ್ ಓವರ್ ಮಾಡಿರಿ ಬಿಜಾಪುರಕ್ಕೆ ಹೋಗಿ ಅಂತ ಒಂದು ಮೇಲ್ ಕಳಿಸ್ಯಾರ. ಇದಿಷ್ಟು ಬಾಗಲಕೋಟೆ ಜಿಲ್ಲೆಯ ಆರೋಗ್ಯ ಅಧಿಕಾರಿಗಳ ನಡುವೆ ಇರುವಂತಹ ಒಂದು ಮುಸುಕಿನ ಗುದ್ದಾಟ ಅಂತ ಹೇಳ್ಬೋದು. ಒಬ್ಬರು ತಡೆಯಾಜ್ಞೆ ತಂದರೂ ಕೂಡ ಸರ್ಕಾರದಿಂದ ಆದೇಶ ಬಂದಂಥ ಸಂದರ್ಭದಲ್ಲಿ ನಾನು ಇನ್ನೊಬ್ಬರಿಗೆ ಚಾರ್ಜ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇನ್ನೊಬ್ಬರು ನಾನು ಕೋರ್ಟ್ ಮುಖಾಂತರ ತಡೆಯಾಜ್ಞೆ ತಂದಿದ್ದೀನಿ, ನಾನೇ ಚಾರ್ಜ್ ವಹಿಸ್ಕೊಳ್ತೀನಿ ಅಂತೇಳಿ ಅವ್ರು ಪಟ್ಟ ನಡೆದಿರುವಂಥದ್ದು. ಈ ರೀತಿಯಾಗಿ ಇಂತಹ ಒಂದು ಬೆಳವಣಿಗೆ ಇದೀಗ ಸದ್ಯಕ್ಕೆ ಜಿಲ್ಲಾ ಆರೋಗ್ಯ ಇಲಾಖೆ ಅಂದರೆ ಪ್ರಮುಖವಾದಂಥ ಇಲಾಖೆ, ಇಂಥ ಒಂದು ಇಲಾಖೆಯಲ್ಲಿ ಅಧಿಕಾರಿ ನಡುವೆ ನಡೆದಂತಹ ಈ ಒಂದು ಕಿತ್ತಾಟ ವಿಪರ್ಯಾಸದ ಸಂಗತಿನೇ ಅಂತಲೇ ಹೇಳ್ಬೋದಾಗಿದೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ.